ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಕುಕ್ಕೀಸ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇವತ್ತು ರೆಸಿಪಿ ಇದ್ದಾನೆ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಏನು ಜಾಸ್ತಿ ಡ್ರೈ ಫ್ರೂಟ್ಸ್ ಅದೆಲ್ಲ ಏನು ಯೂಸ್ ಮಾಡದೆ ಮಾಡುವಂಥ ಕುಕ್ಕೀಸ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಯಾರು ಬೇಕಿದ್ರೆ ಮಾಡ್ಬೋದು. ವೆರಿ ಲೆಸ್ ಇಂಗ್ರೀಡಿಯೆಂಟ್ಸ್ ಅಂದರೆ ಬರೀ ಮೂರೇ ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥದ್ದು. ಮಾಡೋಣ. ಓಕೆ, ಅದಕ್ಕಿಂತ ಮುಂಚೆ ನನ್ನ ಒಂದು ಸ್ಕಿನ್ ಕೇರ್ನ ಇವತ್ತು ಅದು ಕೇಳ್ತಾ ಇರ್ತೀರ ಅವಾಗವಾಗ ನೀವು. ನಿಮ್ಮ ಏಜ್ ಎಷ್ಟು, ಈ ಏಜಲ್ಲಿ ಹೇಗೆ ಸ್ಕಿನ್ನ ಮೇಂಟೈನ್ ಮಾಡುವಂಥದ್ದು ಹೀಗೆಲ್ಲ ಕೇಳ್ತಾ ಇರ್ತೀರ. ಸಾಕಷ್ಟು ಜನ ಕ್ವೆಶನ್ಸ್ ಯಾವಾಗಲೂ ಕೇಳ್ತಾ ಇರ್ತಾರೆ. 2 ಮಕ್ಕಳಾದಮೇಲೆ ನಮ್ಮ ಸ್ಕಿನ್ನ ಹೇಗೆ ಮೇಂಟೈನ್ ಮಾಡೋದು, ಈ ರೀತಿ ಎಲ್ಲ ಸಾಕಷ್ಟು ಕ್ವೆಶನ್ಸ್ ಬರ್ತಾ ಇರುತ್ತೆ. ಹಾಗಾಗಿ ಇವತ್ತು ನಾನು ನನ್ನ ಒಂದು ಡೈಲಿ ಸ್ಕಿನ್ ಕೇರ್ ರೊಟೀನ್, ಅದನ್ನು ಸಮ್ಮರಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡ್ಕೊಂಡು ಬನ್ನಿ. ಅದಾದ ನಂತರ ಇವತ್ತಿನ ಒಂದು ರೆಸಿಪಿ ಜೊತೆ ಸ್ಟಾರ್ಟ್ ಮಾಡೋಣ. ಅದಾದ ನಂತರ ಸಂಡೇ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ನೋಡಿ, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಬನ್ನಿ. ಇವತ್ತು ನಾನು ನಿಮ್ಮ ಜೊತೆ ನನ್ನ ಒಂದು ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಈ ರೀತಿ ಒಂದು ಸ್ಕಿನ್ ಕೇರ್ ರೊಟೀನ ಶೇರ್ ಮಾಡಿಬಿಟ್ಟು. ಮೊದಲನೇದಾಗಿ ನಾನು ಸ್ನಾನ ಆಗಿ ಬಂದಿದ್ದ ತಕ್ಷಣ ಬಾಡಿ ಲೋಷನ್ ಎಲ್ಲ ಹಚ್ಕೊಂಡ್ಬಿಡ್ತೀನಿ. ಅದಾದ ನಂತರ ಫೇಸ್ಗೆ ಅಪ್ಲೈ ಮಾಡುವಂಥದ್ದು. ಫೇಸ್ಗೆ ನಾನು ಫಸ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಒಂದು ಒಳ್ಳೆ ಮಾಯ್ಶ್ಚರೈಸರ್, ಯಾವುದಾದ್ರು ನಿಮ್ಮ ಸ್ಕಿನ್ಗೆ ಸೂಟ್ ಆಗೋವಂಥ ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಅದಾದ ನಂತರ ಒಳ್ಳೆ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ಇತ್ತೀಚೆಗೆ ಬಿಸಿಲು ಜಾಸ್ತಿ ಆಗಿದೆ. ಈ ಸಮ್ಮರ್ ಸೀಸನ್ಗೆ ಮಸ್ಟ್ ಆ್ಯಂಡ್ ಶುಡ್ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕಾಗತ್ತೆ. ನಾವೆಲ್ಲೂ ಹೊರಗಡೆ ಹೋಗದೇ ಇದ್ರೂ ಮನೇಲೇ ಇದ್ದರೂ ಕೂಡ ನಮಗೆ ಸನ್ನಿಂದ ಪ್ರೊಟೆಕ್ಷನ್ ಬೇಕಾಗತ್ತೆ. ಹಾಗಾಗಿ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಇವತ್ತು ನಾನು ನಿಮಗೆಲ್ಲ ಒಂದು ಸೂಪರ್ ಆಗಿರುವಂಥ ಸನ್ಸ್ಕ್ರೀನ್ನ ತೋರಿಸ್ತಾ ಇದ್ದೀನಿ. ಅದು ಬೇರೆ ಯಾವುದು ಅಲ್ಲ, ಮಮ ಅರ್ತ್ ಅವರ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್. ಮಮ ಅರ್ತ್ ಅವರ ಈ ಒಂದು ಸನ್ಸ್ಕ್ರೀನ್ ನಾನ್ ಸ್ಟಿಕ್ಕಿ ಆಗಿದೆ. ಹಾಗೆಯೇ ಇದರಲ್ಲಿರುವಂಥ ವಿಟಮಿನ್ ಸಿ ನಮ್ಮ ಸ್ಕಿನ್ನ ಬ್ರೈಟನ್ ಮಾಡುತ್ತೆ. ಹಾಗೂ ಟರ್ಮರಿಕ್ಗೆ ಹೀಲಿಂಗ್ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ಸ್ಕಿನ್ನ ಸನ್ ಬರ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ SPF 50 ಹಾಗೂ PA++++ ಇರೋದ್ರಿಂದ ಅಲ್ಟಿಮೇಟ್ ಸನ್ ಪ್ರೊಟೆಕ್ಷನ್ ನಮಗೆ ಸಿಗುತ್ತೆ. ಮಮ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಟಾಕ್ಸಿನ್ ಫ್ರೀ ಆಗಿದೆ, ಡರ್ಮಟಾಲಜಿಕಲಿ ಟೆಸ್ಟೆಡ್, ಹಾಗೆಯೇ ಮೇಡ್ ಸೇಫ್ ಸರ್ಟಿಫೈಡ್ ಇರೋದ್ರಿಂದ ಯಾವುದೇ ಭಯ ಇಲ್ಲದೆ ಪ್ರತಿದಿನ ಯೂಸ್ ಮಾಡ್ಬೋದು. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಸ್ಕಿನ್ನಲ್ಲಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ, ಯಾವುದೇ ರೀತಿ ವೈಟ್ ಕ್ಯಾಸ್ಟ್ ಕೂಡ ಇಲ್ಲ. ಈ ಒಂದು ಸಮ್ಮರ್ಗೆ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಮಮ ಅರ್ತ್ ಅವರ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್. ಹಾಗೆಯೇ ಮಮ ಅರ್ತ್ ಅವರು ನಮ್ಮ ಒಂದು ಮಾತನ್ನು ಕೇಳ್ತಾರೆ ಅಂತ ಅಂದರೆ ನಮ್ಮ ಒಂದು ಫೀಡ್ಬ್ಯಾಕ್ನ ತೊಗೊಂಡು ಅವರ ಪ್ರಾಡಕ್ಟ್ನ ಇಂಪ್ರೂವ್ ಮಾಡ್ತಾರೆ. ಯಾವ ರೀತಿ ಆನಿಯನ್ ಶ್ಯಾಂಪೂನ ಅವರು ಇಂಪ್ರೂವ್ ಮಾಡಿದಾರೋ ಅದೇ ರೀತಿಯಾಗಿ. ಹಾಗೆಯೇ ಮಮ ಅರ್ತ್ ಅವರು ರಿಸರ್ಚ್ ಆ್ಯಂಡ್ ಇನೋವೇಷನಿಂದ ಪ್ರಾಡಕ್ಟ್ನ ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ. ನೀವು ಕೂಡ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಿಮ್ಮ ಒಂದು ಫೀಡ್ಬ್ಯಾಕ್ನ ಶೇರ್ ಮಾಡ್ಕೊಳ್ಳಿ. ಈಗ ನನ್ನ ಸ್ಕಿನ್ ಕೇರ್ನ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಲಿಪ್ಸ್ಟಿಕ್ ಅಥವಾ ಲಿಪ್ ಬಾಮ್. ಯಾವುದಾದ್ರೂ ಹೊರಗಡೆ ಹೋಗಬೇಕಂತ ಅಂದರೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ, ಮನೆಯಲ್ಲೇ ಇರೋದಿದ್ರೆ ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ. ಇನ್ನು ಮಮ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸೂ ನಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಹಾಗೆಯೇ ನಮ್ಮ ಹತ್ತಿರ ಇರುವಂಥ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ನೀವೇನಾದರೂ ಹತ್ತಿರದ ಅಂಗಡಿಗಳಲ್ಲಿ ಮಮ ಅರ್ತ್ ಅವರ ಪ್ರಾಡಕ್ಟ್ಸ್ನ ನೋಡಿದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ನನ್ನ ಒಂದು ಫೈನಲ್ ಲುಕ್ ಎಷ್ಟು ಗ್ಲೋಯಿಂಗ್ ಆಗಿದೆ ಅಂಥೇಳಿ. ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ತೀರಾ ಅಂತ ಅಂದರೆ ಮಮ ಅರ್ತ್ ವೆಬ್ಸೈಟ್ ಅಥವಾ ಆ್ಯಪ್ನ ಯೂಸ್ ಮಾಡಿಕೊಂಡು ಬೈ ಮಾಡಿದ್ರೆ ನನ್ನ ಒಂದು ಕೂಪನ್ ಕೋಡ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಅದನ್ನು ಯೂಸ್ ಮಾಡಿಕೊಂಡು ನೀವು ಬೈ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಹಾಗೆಯೇ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವಾಗ ನಾನು ಮಕ್ಕಳಿಗೋಸ್ಕರ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಸ್ಕೂಲಿಂದ ಬಂದಿದ್ದ ತಕ್ಷಣ ಏನಾದ್ರು ಕೊಡುಮ ಅಂತ ಕೇಳ್ತಾ ಇರ್ತಾರೆ, ಇಲ್ಲ ಹೊರಗಡೆ ಏನಾದ್ರು ಕೊಡಿಸು ಅಂತ ಕೇಳ್ತಾರೆ. ಹಾಗಾಗಿ ಮನೆಯಲ್ಲೇ ಏನಾದ್ರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಕೈ ತೊಳ್ಕೊಂಡ್ಬಿಡ್ತೀನಿ. ಕೈ ತೊಳ್ಕೊಂಡು ಆಮೇಲೆ ಕೆಲಸನ ಶುರು ಮಾಡುವಂಥದ್ದು. ಬಾತ್ರೂಮಲ್ಲಿ ಕೈ ತೊಳ್ಕೊಂಡಿದ್ರು ಕೂಡ ಮತ್ತೊಮ್ಮೆ ಬಂದು ಅಡುಗೆ ಮನೆ ಸಿಂಕಲ್ಲಿ ಒಂದ್ಸರಿ ಕೈ ತೊಳ್ಕೊಳೋ ಅಂಥದ್ದು. ಈ ರೀತಿ ಅಭ್ಯಾಸ ಎಷ್ಟು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೊರಗಡೆ ಎಲ್ಲೇ ಕೈ ತೊಳ್ಕೊಂಡಿದ್ರು ಈಗ ತಾನೇ ಒಂದು ಬಾತ್ರೂಮಲ್ಲಿ ಹೋಗಿ ಸಿಂಕಲ್ಲಿ ಕೈ ತೊಳ್ಕೊಂಡು ಬಂದಿದ್ರು ಕೂಡ ಮತ್ತೆ ಕಿಚನ್ಗೆ ಬಂದುಬಿಟ್ಟು ಕೈ ತೊಳ್ಕೊಳೋ ಅಂಥ ಅಭ್ಯಾಸ ಇದೆ ನನಗೆ. ಇವಾಗ ಇಲ್ಲಿ ನಾನು ಕುಕ್ಕೀಸ್ನ ಮಾಡ್ತಾಯಿದ್ದೀನಿ, ರಾಗಿ ಕುಕ್ಕೀಸು. ಅದಕ್ಕೆ 1 ಕಪ್ಪಷ್ಟು ರಾಗಿ ಹಿಟ್ಟು ಹಾಗೆಯೇ 1 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ, ಅಂದರೆ ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ತುಪ್ಪ, ಅಂದರೆ ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ನೀರಾಗಲಿ ಹಾಲಾಗಲಿ ಬೇರೆ ಏನೂ ಯೂಸ್ ಮಾಡ್ತಾಯಿಲ್ಲ, ಬರೀ ತುಪ್ಪದಲ್ಲೇ ಕಲಿಸ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ತುಪ್ಪನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ಇದರೊಟ್ಟಿಗೆ ಡ್ರೈ ಫ್ರೂಟ್ಸ್ ಹಾಗೆಯೇ ಸ್ವಲ್ಪ ಗೋಧಿ ಹಿಟ್ಟು ಬೈಂಡಿಂಗಿಗೆ ಅಂತ ಅಂದರೆ ನಿಮಗೆ ಇದೊಂದು ಸ್ವಲ್ಪ ಬರ್ತಾ ಇಲ್ಲ, ಸ್ವಲ್ಪ ಕಟ್ ಆ ಥರ ಆಗ್ತಾಯಿದೆ, ಅಂದರೆ ನೀಟಾಗಿ
ಅಂದರೆ ಗಟ್ಟಿ ಬರ್ತಾ ಇಲ್ಲ ಅಂತ ಅಂದರೆ ಉಂಡೆ ಮಾಡೋದಕ್ಕೆ ಬರ್ತಾಯಿಲ್ಲ ಅಥವಾ ಶೇಪ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂದರೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಗೋಧಿ ಹಿಟ್ಟಿಗೆ ಮೆಂತ್ಯ ಮತ್ತು ಸೋಯಾಬೀನ್ ಎಲ್ಲ ಹಾಕ್ಸಿರ್ತೀನಲ್ವ, ಅದೊಂದು ಸ್ವಲ್ಪ ಕಹಿ ಬರುತ್ತೆ. ಹಾಗಾಗಿ ಬೇಡ ಅಂಥೇಳಿ ನಾನು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ತಾಯಿಲ್ಲ. ಇವಾಗ ನೋಡ್ತಾ ಇರ್ಬೋದು ನೀವಿಲ್ಲಿ, ಇದು ಉಂಡೆ ಕಟ್ಟೋ ಅಂತ ಅದಕ್ಕೆ ಬಂದಿದೆ. ಇವಾಗ ನೀಟಾಗಿ ಕಂಪ್ಲೀಟಾಗಿ ಅದನ್ನು ಒಂದು ದೊಡ್ಡ ಉಂಡೆ ಮಾಡಿಟ್ಟು ಅದಾದ ನಂತರ ನಾವು ಇದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾವು ಚಿಕ್ಕ ಚಿಕ್ಕದಾಗಿ ಬಿಲ್ಲೆಗಳ ರೀತಿ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ಇದನ್ನು ಕಂಪ್ಲೀಟಾಗಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಲ್ಲ ಆ ರೀತಿ ನೀಟಾಗಿ ಕಲಸಿಟ್ಕೊಳ್ತಾ ಇದ್ದೀನಿ. ಹಾಲನ್ನ ಬೇಕಾದ್ರೆ ಯೂಸ್ ಮಾಡ್ಬೋದು, ನಾನೇನು ಯೂಸ್ ಮಾಡ್ತಾಯಿಲ್ಲ, ಹಾಲಿನ ಅವಶ್ಯಕತೆ ಬರಲಿಲ್ಲ. ಹಾಗಾಗಿ ಇವಾಗ ಇದನ್ನು ಒಂದು 10 ನಿಮಿಷ ಮುಚ್ಚಿ ಹಾಗೆ ಇಡೋಣ. ಅಷ್ಟರಲ್ಲಿ ಈ ಕಡೆ ನಾನು ಇದಕ್ಕೆ ಬಿಸ್ಕೆಟ್ನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಅದು ಪ್ರೀ ಹೀಟ್ ಮಾಡ್ಕೊಳ್ಳೋಣ ಒಂದು 5-10 ನಿಮಿಷ, ಆವಾಗ ಬೇಗ ಆಗುತ್ತೆ ಅಂತ ಅಷ್ಟೇ. ನಾನಿಲ್ಲಿ ಸಾಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ, ಇದೇನು ಮ್ಯಾಂಡೇಟ್ರಿ ಅಲ್ಲ, ನೀವು ಹಾಗೆ ಕೂಡ ಮಾಡ್ಬೋದು. ಜಸ್ಟು ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಯಾವುದಾದ್ರು ಒಂದು ಪ್ಲೇಟಲ್ಲಿ ಆ ಒಂದು ಬಿಸ್ಕೆಟ್ನ ಬಿಲ್ಲೆಗಳನ್ನ ಇಟ್ಬಿಟ್ಟು ಅದನ್ನು ಮುಚ್ಚಿ ಬೇಯಿಸ್ಕೊಬೋದು. ಈ ಸ್ಟೀಮಲ್ಲಿ ಯಾವ ರೀತಿ ನಾವು ಬೇಯಿಸ್ಕೊಳ್ತೀವಿ ಅದೇ ಥರ ಸ್ಟೀಮ್ ಅಲ್ಲದೆ ನೀರು ಹಾಕದೆ ಹಾಗೆ ಬೇಯಿಸ್ಕೋಬೇಕು ಅಷ್ಟೇ. ಇಡ್ಲಿನ ಯಾವ ರೀತಿ ನಾವು ಬೇಯಿಸ್ತೀವಲ್ವ, ಕೆಳಗಡೆ ನೀರು ಹಾಕ್ಬಿಟ್ಟು ಮೇಲ್ಗಡೆ ಇಡ್ಲಿ ಬಟ್ಲು ಇಟ್ಟು ಬೇಯಿಸ್ತೀವಲ್ವ, ಅದೇ ಥರ ನೀರು ಹಾಕ್ದೇ ಬೇಯಿಸುವಂಥದ್ದು ಇದು ಅಷ್ಟೇ. ಇವಾಗ ಒಂದು 10 ನಿಮಿಷ ಆಗಿದೆ. ಇದು ಕೂಡ ಸ್ವಲ್ಪ ನೆನ್ಕೊಂಡಿದೆ ಹಿಟ್ಟೆಲ್ಲ, ತುಪ್ಪದಲ್ಲಿ ಚೆನ್ನಾಗಿ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಹೊರಗಡೆ ಬಿಸ್ಕೆಟ್ಗಿಂತ ಮನೆಯಲ್ಲಿ ಹೋಮ್ ಮೇಡ್ ಈ ರೀತಿ ಕುಕ್ಕೀಸ್ ಏನಾದರೂ ಮಾಡಿಕೊಟ್ರೆ ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆಯೇ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾವೇ ಮಾಡಿಕೊಟ್ಟಿರೋ ಅಂಥದ್ದು ಹೆಲ್ದಿಯಾಗಿರೋ ಅಂಥ ಒಂದು ಬಿಸ್ಕೆಟ್ನ ತಿನ್ನಿಸ್ತಾ ಇದ್ದೀವಿ ಅಂತ ಹೇಳಿ ಖುಷಿ ಇರುತ್ತೆ ಅಲ್ವಾ. ಇದರೊಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಸ್ವಲ್ಪ ಈಸಿಯಾಗಿ ಬರುತ್ತೆ, ಯಾಕೆಂದರೆ ಅದು ಸ್ವಲ್ಪ ಚೆನ್ನಾಗಿ ಬೈಂಡಿಂಗ್ ಆಗುತ್ತಲ್ವ, ಗೋಧಿ ಹಿಟ್ಟು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಗೋಧಿ ಹಿಟ್ಟನ್ನ ಕೂಡ ಸೇರಿಸ್ಕೊಳ್ಳಿ. ನಾನು ಅದೇ ಮೆಂತ್ಯ ಆ್ಯಡ್ ಮಾಡಿರೋದ್ರಿಂದ ಸೇರಿಸ್ಕೊಳ್ತಾ ಇಲ್ಲ, ಸುಮ್ಮನೆ ಕಹಿ ಆಗುತ್ತೆ ಅಂತೇಳಿ. ಇವಾಗ ಈ ರೀತಿ ಸ್ಪೂನಲ್ಲಿ ಶೇಪ್ ಕೊಡ್ಬೋದು, ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೋಬೋದು, ಇಲ್ಲ ರೌಂಡ್ ಶೇಪಲ್ಲಿ, ನಿಮಗೆ ಯಾವ ರೀತಿ ಶೇಪ್ ಇಷ್ಟ ಆಗುತ್ತೋ ಆ ರೀತಿ ನೋಡ್ತಾ ಇರ್ಬೋದು. ನಾನು ಒಂದೊಂದಕ್ಕೆ ಒಂದೊಂದು ರೀತಿಯಾದಂಥ ಶೇಪ್ನ ಕೊಟ್ಟಿದ್ದೀನಿ, ಚೆನ್ನಾಗಿ ಬರುತ್ತೆ. ಇದನ್ನು ಬೇಯಿಸ್ಕೊಂಡ್ಮೇಲೆ ಏನು ಮಾಡಬೇಕು, ನಮಗೆ ಬೇಗ ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಒಂದು 5-10 ನಿಮಿಷ ಫ್ರೀಝರಲ್ಲಿ ಇಟ್ಬಿಡಬೇಕು, ಆವಾಗ ಬೇಗ ಆಗಿಬಿಡುತ್ತೆ. ಬೇಯಿಸ್ಕೊಂಡಿದ್ದ ತಕ್ಷಣ ಇದೇನಾಗುತ್ತೆ, ರೆಡಿ ಆಗೋದಿಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಅದಾದಮೇಲೆ ಅದು ಗಟ್ಟಿ ಆಗುವಂಥದ್ದು. ಬೇಯಿಸಿದ ತಕ್ಷಣವೇ ಗಟ್ಟಿ ಆಗೋದಿಲ್ಲ ಇದು, ಬೇಯಿಸಿದಾಗ ಮೆತ್ತಗೆ ಇರುತ್ತೆ. ಏಕೆಂದರೆ ನಾನಿಲ್ಲಿ ತುಪ್ಪ ಮತ್ತು ರಾಗಿ ಹಿಟ್ಟು ಮತ್ತು ಏನು ಇದು ಜಾಗರಿ ಮಾತ್ರ ಯೂಸ್ ಮಾಡಿರೋದ್ರಿಂದ ಇದು ಪಟ್ ಅಂತ ಬೇಯಿಸಿದ ತಕ್ಷಣ ಗಟ್ಟಿ ಆಗೋದಿಲ್ಲ. ಅದನ್ನು ಹೊರಗಡೆ ಸುಮಾರು ಹೊತ್ತು ಇಡಬೇಕಾಗತ್ತೆ. ಇಲ್ಲ ಅರ್ಜೆಂಟಾಗಿ ನಮಗೆ ಬೇಕು ಅಂತ ಅಂದರೆ ಬೇಯಿಸಿ ಒಂಚೂರು ತಣ್ಣಗಾಗಿದ ತಕ್ಷಣ ತೊಗೊಂಡೋಗಿ ಫ್ರೀಝರಲ್ಲಿ ಇಟ್ಟರೆ ಒಂದು 5-10 ನಿಮಿಷದಲ್ಲಿ ಸಖತ್ತಾಗಿರೋವಂಥ ಕುಕ್ಕೀಸು ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ಪ್ರೀ ಹೀಟ್ ಮಾಡಿರೋವಂಥ ಪಾತ್ರೆಯಲ್ಲಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಇಟ್ಬಿಟ್ಟು ಇಡ್ಲಿ ಬಟ್ಲಿತ್ತಲ್ಲ ಅದರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಯಾವುದಾದ್ರು ಒಂದು ತಟ್ಟೆನಲ್ಲಿ ಕೂಡ ನೀವು ಇದನ್ನು ಬೇಯಿಸ್ಕೋಬೋದಾಗಿದೆ. ಇದೇ ರೀತಿ ಮಾಡಬೇಕು ಅಂತ ಏನೂ ಇಲ್ಲ. ಒಂದು ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ನೀವು ಈ ರೀತಿ ಬೇಯಿಸ್ಕೋಬೋದು. ನೋಡ್ತಾ ಇರ್ಬೋದು, ನಾನು ಫ್ರೀಝರಲ್ಲಿ ಇಟ್ಟಿದ್ದೆ, ಮಕ್ಕಳು ಬಂದುಬಿಡ್ತಾರೆ ಅಂಥೇಳಿ ಫ್ರೀಝರಲ್ಲಿ ಒಂದು 10 ನಿಮಿಷ ಇಟ್ಟಿದ್ದೆ. ಈ ರೀತಿ ಕುಕ್ಕೀಸ್ ರೆಡಿ ಆಗಿದೆ, ಸಖತ್ ಟೇಸ್ಟಿಯಾಗಿತ್ತು. ಮಕ್ಳಿಗೂ ಕೂಡ ಕೊಡ್ತೀನಿ, ಅವರ ರಿಯಾಕ್ಷನ್ ಹೇಗಿತ್ತು ಅಂತ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ನಮ್ಮನೆಯಲ್ಲಂತೂ ಮಕ್ಕಳು ಅಲ್ಲಿ ಕೆಳಗಡೆ ಬರ್ತಿದ್ದಂಗೆ ಶುರು ಮಾಡಿರ್ತಾರೆ, ಸ್ಕೂಲಿಂದ ಇನ್ನೂ ಹೊರಗಡೆ ಬರ್ತಿದ್ದಂಗೆ ಏನು ಮಾಡಿದ್ಯಾ ಇವತ್ತು ಸ್ನ್ಯಾಕ್ಸ್ಗೆ, ಏನು ಮಾಡಿದ್ಯಾ ಅಂತ ಹೇಳಿ. ಹಾಗಾಗಿ ಏನಾದರೂ ಯೋಚನೆ ಮಾಡಿ ನೋಡಿ ಎಲ್ಲಾದರೂ ಒಂದು ಕಡೆ ಈ ರೀತಿ ಏನಾದರೂ ಒಂದು ಮಾಡ್ತಾ ಇರೋ ಅಂಥದ್ದು. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಂಗಿದೆ? ಚೆನ್ನಾಗಿದೆಯಾ? ಚೀನಿ ಖುಷಿನಾ? ಬಿಸ್ಕೆಟ್ ಹೇಗಿದೆ? ಬಿಸ್ಕೆಟ್ ತುಂಬ ಚೆನ್ನಾಗಿದೆಯಾ? ಹೆಂಗೂ ಮಾಡಿದೆ, ಅದೆಲ್ಲ ಯಾಕೆ ನಿನಗೆ? ಯು ವಾಂಟ್ ರೆಸಿಪಿ? ಯು ವಾಂಟ್ ಟು ಪ್ರಿಪೇರ್? ರಾಗಿ ಜಾಗರಿ ಮುದ್ದೆ ಥರ ಇದೆ, ಮುದ್ದೆಗೆ ಜಾಗರಿ ಹಾಕಿ ಮುದ್ದೆಗೆ ಜಾಗರಿ ಹಾಕಿ ಬೇಯಿಸಿ. ತುಂಬ ಚೆನ್ನಾಗಿದೆಯಾ? ಡ್ಯಾಡಿ ತಿಂದ್ರೆ ಒಂದು ಬೆಸ್ಟ್
ತಿಂದಿಲ್ಲ. ಯಾಕೆ ಕೊಡ್ಬೇಕಿನ್ನು ಕೊಟ್ಟಿಲ್ಲ ಡ್ಯಾಡಿ. ಕೊಡು ಮಲಗಿದಾರಲ್ಲ ಡ್ಯಾಡಿ ಎದ್ಮೇಲೆ. ಎದ್ದೊಂದ್ಮೇಲೆ ಕೊಡು. ನಮ್ಮ ಕೃಷ್ಣಂಗೆ ಇನ್ನೂ ಹೇರ್ ಕಟ್ ಮಾಡಿಸಿಲ್ಲ. ತಿರುಪತಿ ಹೋಗೋಣ ಅಂತ ಇದೀವಿ ಅದಕ್ಕೆ. ಮಮ್ಮಿ ನನ್ನ ಫ್ರೆಂಡ್ ತೇಜ್ ಬೋಡ ಹೊಡ್ಸಿದ್ದಾನೆ. ಹೌದಾ, ನಿಂದು ಇನ್ನೊಂದು ವಾರ ಬೋರ್ಡ್ ಓಡಿಸ್ತೆ ಬಿಡು. ಎಕ್ಸಾಮ್ ಮುಂಚೆ ಹೋಗಿ ಬಂದ್ಬಿಡ್ತೀವಿ. ಜುಲೈ ಗೊತ್ತಾ, ಎಕ್ಸಾಮ್ ಈಸಿ ಇರಲಿ. ನನಗೆ ಡಾಗಿ ಬೇಕು. ಡಾಗಿ ಬೇಕಾ? ಡಾಗಿ ನಮ್ಮ ಕೃಷ್ಣಂಗಂತೂ ಡೈಲಿ ಡಾಗ್ ಇದೆ ಚಿಂತೆ. ಇದು ಭಾನುವಾರ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಭಾನುವಾರ ಬೆಳಗ್ಗೆ ಯೂಶ್ವಲಿ ಅನಿಲ್ ಕೂಡ ಮನೇಲೇ ಇರ್ತಾರಲ್ಲ, ಹಾಗಾಗಿ ನಾವಿಬ್ಬರು ಸೇರಿಕೊಂಡು ಒಂದು ಸ್ವಲ್ಪ ಪ್ರಾಣಾಯಾಮನ ಮಾಡ್ತೀನಿ ಅಂತ ಅಂದರೆ ನಾನು ಅವ್ರಿಗೆ ಒಂದು ಸ್ವಲ್ಪ ಪ್ರಾಣಾಯಾಮನ ಹೇಳ್ಕೊಡ್ತಾ ಇರ್ತೀನಿ. ಹಾಗಾಗಿ ಅವ್ರಿಗೂ ಕೂಡ ಅದು ಅಭ್ಯಾಸ ಆಗಿದೆ. ಶನಿವಾರ ಭಾನುವಾರ ಇಬ್ಬರು ಕೂತ್ಕೊಂಡು ಪ್ರಾಣಾಯಾಮನ ಮಾಡುವಂಥದ್ದು. ಹಾಗೆಯೇ ನನಗೆ ತುಂಬ ಜನ ವೆಯ್ಟ್ ಲಾಸ್ ಯೋಗ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಬ್ಲಾಗ್ ಅಥವಾ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ನಿಮಗೆ ಈ ವೀಕಲ್ಲಿ ಯಾವಾಗಾದರೂ ಈ ಒಂದು ವೆಯ್ಟ್ ಲಾಸ್ ಯೋಗ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜಸ್ ಬರ್ತಾ ಇದೆ ಇದಕ್ಕೆ. ವೆಯ್ಟ್ ಲಾಸ್ ಯೋಗ ಅಥವಾ ಫ್ಯಾಟ್ ಅಂದರೆ ಬೆಲಿ ಫ್ಯಾಟ್ಗೆ ಯೋಗ ಹೇಳ್ಕೊಡಿ, ಹಾಗೆಯೇ ಆಫ್ಟರ್ 30 ಹೆಣ್ಮಕ್ಳಿಗೆ ಸ್ಪೆಷಲಾಗಿ ಒಂದಷ್ಟು ಯೋಗನ ಹೇಳ್ಕೊಡಿ ಅಂತ ಹೇಳಿ. ನೀವು ಮಾಡೋದನ್ನೇ ನಮಗೆ ತೋರಿಸಿ ಸಾಕು, ನಾವು ಕೂಡ ರೆಗ್ಯುಲರಾಗಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವಾಗ ಟೈಟಲಲ್ಲಿ ಹಾಕಿರೋ ಬಗ್ಗೆ ಒಂದಷ್ಟು ಮಾತಾಡೋಣ. ಏನಂತ ಅಂದರೆ ಸಾಕಷ್ಟು ಜನ ಎಷ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಅಂದರೆ ನನಗೆ ಒಂದು ಸುಮಾರು ನೆಗೆಟಿವ್ ಕಮೆಂಟ್ಸ್ ಬಂದಿದೆ. ನಾನು ಯೂಶ್ವಲಿ ಕಮೆಂಟ್ಸ್ನ ಸ್ವಲ್ಪ ಸ್ಟ್ರಿಕ್ಟಾಗಿ ಇಟ್ಟಿರ್ತೀನಿ. ಅಂದರೆ ಇನ್ಅಪ್ರೋಪ್ರಿಯೇಟ್ ವರ್ಡ್ಸ್ ಎಲ್ಲ ಬರದೇ ಇರೋ ರೀತಿಯಲ್ಲಿ. ಅಪ್ರೋಪ್ರಿಯೇಟ್ ಆಗಿರೋ ವರ್ಡ್ಸಲ್ಲೇ ಎಷ್ಟೊಂದು ಕಮೆಂಟ್ಸು ನಿಮಗೆಲ್ಲ ಕಾಣೋ ರೀತಿಯಲ್ಲೇ ಬಂದಿದೆ ನೆಗೆಟಿವ್ ಆಗಿ. ಇನ್ಅಪ್ರೋಪ್ರಿಯೇಟಾಗಿ ಎಷ್ಟು ಕಮೆಂಟ್ಸ್ ಬಂದಿರ್ಬೋದು ಅಂತ ಒಂದು ಸರಿ ಥಿಂಕ್ ಮಾಡಿ. ಖಂಡಿತವಾಗ್ಲೂ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದಿದೆ. ಅದನ್ನೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಥದ್ದು. ಅಂದರೆ ಏನಕ್ಕೆ ಇಷ್ಟೊಂದು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಗೊತ್ತಿಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು, ಗೊತ್ತಿರಬೇಕಲ್ಲ ನಿಮಗೆ ಏನಾಗಿದೆ ಅಂತ ಹೇಳಿ ಅಂತ ಹೇಳ್ತಾಯಿದ್ರು. ನಾನು ಆ್ಯಕ್ಚುಲಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ, ಈಗ ಏನೋ ಒಂದು ಘಟನೆ ಆಗಿದೆ, ನಡಿಬಾರ್ದು, ನಡೆದಿದೆ ಹೌದು. ಆದರೆ ಅದರಲ್ಲಿ ನಮ್ಮ ಒಂದು ತಪ್ಪು ಏನಿದೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಒಂದು ತಪ್ಪು ಏನಿದೆ ಅಂತ ನನಗೆ ಗೊತ್ತಿಲ್ಲ. ನಡೆದಿರೋ ಅಂಥ ಘಟನೆಯಲ್ಲಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಇದರಲ್ಲಿ ಏನಾದರೂ ಒಂದು ಹೆಂಗೆ ನಾನು ವಿಕ್ಟಿಮ್ ಆಗ್ತೀನಿ ಇಲ್ಲಿ ಅಂತ ನನಗೆ ಗೊತ್ತಿಲ್ಲ. ಏನಕ್ಕೆ ನನ್ನ ವಿಕ್ಟಿಮ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ನನಗೆ ಗೊತ್ತಿಲ್ಲ. ನಡೆದಿರೋ ವಿಚಾರಕ್ಕೆ ನನಗೂ ಕೂಡ ತುಂಬಾ ಬೇಜಾರಿದೆ. ಆ ಒಂದು ವಿಷಯದ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಸುಮ್ಮನೆ ನನಗೇನು ಗೊತ್ತಾ, ನೀವೊಂದು ಪೋಸ್ಟ್ ಹಾಕಿಲ್ಲ, ನೀವೇನು ಮಾಡಿಲ್ಲ, ನೀವೇನು ಮಾತಾಡಿಲ್ಲ. ನಾನು ಆಲ್ರೆಡಿ ಮಾತಾಡಿದ್ದೀನಿ ಅದ್ರ ಬಗ್ಗೆ. ನನಗೆ ಅವ್ರ ಫೋಟೋ ಎಲ್ಲ ಹಾಕಿ ಆ ರೀತಿಯೆಲ್ಲ ಮಾತಾಡೋದು ಖಂಡಿತ ಇಷ್ಟ ಇಲ್ಲ. ಹಾಗಾಗಿ ನಾನು ಆ ರೀತಿಯೆಲ್ಲ ಥಂಬ್ನೇಲ್ ಹಾಕಿ ಅಥವಾ ಫೋಟೋ ಹಾಕಿ ಆ ರೀತಿ ಮಾತಾಡೋದು ನನಗೇನೆ ಇಷ್ಟ ಇಲ್ಲ. ಯಾಕೆಂದರೆ ನನಗದನ್ನು ಇಲ್ಲಿವರೆಗೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ, ಈ ರೀತಿ ಒಂದು ಆಗಿದೆ ಅಂಥೇಳಿ. ಇನ್ನು ನಾನು ಹೆಚ್ಚಿಗೆ ಮಾತಾಡಿದ್ರೆ ಸುಮ್ಮನೆ ವ್ಯೂವ್ಸ್ಗೋಸ್ಕರ ಏನೋ ಮಾತಾಡ್ತಿದ್ದಾರೆ ಅನ್ನೋಂಗಾಗುತ್ತೆ. ನಾನು ಏನು ಕ್ಲಾರಿಟಿ ಕೊಡಬೇಕೋ ಕೊಟ್ಟಿದ್ದೀನಿ. ಹಾಗೆಯೇ ಇನ್ನು ಹೆಚ್ಚಿಗೆ ನಾವು ಹೋಗಿ ಒಬ್ಬರಿಗೆ ಡಿಸ್ಟರ್ಬ್ ಮಾಡೋದು ನಂಗೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಯಾಕೆಂತಂದರೆ ಅವರಿಗೆ ನಮ್ಮ ಜೊತೆ ಕಂಫರ್ಟೇಬಲ್ ಇಲ್ಲ ಅನ್ನುವಾಗ ನಾವು ದೂರದಿಂದನೇ ಅವ್ರಿಗೆ ಒಳ್ಳೆಯದಾಗಲಿ, ಚೆನ್ನಾಗಿರಲಿ ಅಂತ ಹಾರೈಸೋ ಅಂಥ ಮನಸ್ಥಿತಿ ನಮ್ಮದು. ಹತ್ರ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಷ್ಟು ನಾನು ನಿಮಗೆ ಹೇಳಬಲ್ಲೆ. ಇದಕ್ಕೂ ಮೀರಿ ಇನ್ನೇನು ಜಾಸ್ತಿ ಮಾತಾಡೋದಕ್ಕೆ ನನಗೆ ಕಂಪ್ಲೀಟಾಗಿ ಮಾತಾಡ್ಬೋದು, ಬಟ್ ನನಗೇ ಬೇಡ ಅಂತ ಅನ್ನಿಸ್ತಾ ಇದೆ. ಇವಾಗ ಸದ್ಯಕ್ಕೆ ಈಗಿರೋ ಸಿಚುವೇಷನಲ್ಲಿ ನನಗೆ ಏನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಬೇಡ, ಇಷ್ಟೇ ಹೇಳೋ ಅಂಥದ್ದು. ತುಂಬಾ ಜನ ತುಂಬ ನೆಗೆಟಿವ್ ಆಗಿ ತುಂಬ ಬೈತಾ ಇದ್ದೀರಾ ನನಗೆ. ಹಾಗಾಗಿ ನಾನು ಈ ವಿಷಯದ ಬಗ್ಗೆ ಮಾತಾಡಬೇಕಾಗಿ ಬಂತು. ಏನಪ್ಪ ಇದು, ನನ್ನ ಯಾಕೆ ಬೈತಾ ಇದ್ದಾರೆ ಇವರೆಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ ಇಲ್ಲಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಒಳ್ಳೆ ರೀತಿಯಿಂದನೇ ನಾನು ಯಾರಿಗೂ ಏನೂ ಅಂದಿಲ್ಲ. ಯಾರ್ಯಾರು ಏನೇನು ಕಮೆಂಟ್ ಮಾಡಿದ್ದೀರೋ ಅದು ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು. ನನ್ನ ಕಡೆಯಿಂದ ಏನು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದೀನಿ ಅಷ್ಟೇ. ಒಂದೊಂದು ಸರಿ ಅನಿಸುತ್ತೆ ಬೇಡ ಇದ್ರ ಬಗ್ಗೆ ಎಲ್ಲ ಮಾತಾಡೋದೇ ಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ. ಆದರೆ ಏನಕ್ಕೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ, ಇದು ಬರೀ ನಾನು ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ವೀಡಿಯೋನ ಹಾಕಿರೋದ್ರಿಂದ ಒಂದಷ್ಟು ಜನ ಕಮೆಂಟ್ಸ್ನ ಮಾಡ್ತಾರೆ. ಒಂದಷ್ಟು ಜನ ಪಾಸಿಟಿವ್ ಇರುತ್ತೆ, ಒಂದಷ್ಟು ಜನ ಸಜೆಷನ್ ಕೊಡ್ತಾರೆ, ಒಂದಷ್ಟು ಜನ ನೆಗೆಟಿವ್ ಇರುತ್ತೆ, ಒಂದಷ್ಟು ಜನ ತೀರಾ ನೆಗೆಟಿವ್ ಇರುತ್ತೆ, ಬೇಡದೇ ಇರೋದೆಲ್ಲ ಕಮೆಂಟ್ ಮಾಡ್ತಾರೆ. ಅದೇ ರೀತಿ ನಮ್ಮ ಸುತ್ತಮುತ್ತ ಕೂಡ ಆ ರೀತಿ ಜನಗಳೇ ಇರ್ತಾರೆ. ಹಾಗಾಗಿ ಅವ್ರವ್ರ ಹತ್ರ ಯಾವ ರೀತಿ ವ್ಯವಹರಿಸ್ಬೇಕು ಅನ್ನೋದು ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ ನಮ್ಮ ಒಂದು ಲೈಫಲ್ಲಿ.
ಹಾಗಾಗಿ ನಾನು ಈ ವಿಚಾರವನ್ನು ಒಂದು ಪ್ರಸ್ತಾಪ ಮಾಡಿರೋ ಅಂಥದ್ದು. ಆದಷ್ಟು ನಮಗೆ ಈಗ ನಾವೇನಾದ್ರು ತಪ್ಪು ಮಾಡಿದ್ದೀವಿ ಅಂತ ಅಂದಾಗ ತಿದ್ಕೊಳ್ಳೋದಕ್ಕೆ ಒಂದು ಓಕೆ, ನಾವು ಈ ರೀತಿ ತಪ್ಪಾಗಿದೆ ನಮ್ಮ ಕಡೆಯಿಂದ, ತಿದ್ಕೊಳ್ಳೋಣ. ಯಾರಾದರೂ ಒಬ್ಬರು ಹೇಳ್ತಾರೆ, ನಾವು ಅದನ್ನು ತಿದ್ಕೊಳ್ಳೋಣ. ಅದು ಬಿಟ್ಟು ಒಂದಷ್ಟು ಜನ ಸುಮ್ಮನೆ ಏನಾದರೂ ಒಂದು ಹೇಳಬೇಕಲ್ಲ ಅಂತ ಏನಾದರೂ ಒಂದು ಹೇಳ್ತಾ ಇರ್ತಾರೆ. ಅದರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಆ ರೀತಿ ಪ್ರತಿಯೊಂದಕ್ಕೂ ನಾವು ತಲೆ ಕೆಡಿಸ್ಕೊಳ್ತಾ ಹೋದರೆ ನಮ್ಮ ಲೈಫಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಬರೀ ಒಂದು ಬೇರೆಯವರು ಅವ್ರು ಏನು ಹೇಳಿದ್ರು, ಇವ್ರು ಏನು ಹೇಳಿದ್ರು ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಾ ಕೂತ್ಕೋಬೇಕಾಗತ್ತೆ. ಹಾಗಾಗಿ ನಮ್ಮ ಒಂದು ಲೈಫಲ್ಲಿ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ನಾವೊಂದು ಒಳ್ಳೆ ಗೋಲ್ ಇಟ್ಕೊಳ್ಳಿ ಲೈಫಲ್ಲಿ. ಪ್ರತಿದಿನ ಒಂದು ಅಂದರೆ ಒಂದು ಈ ಕೆಲಸ ನಾವು ಇಂಥ ಟೈಮಿಗೆ ಮಾಡಬೇಕು, ಇಂಥ ಟೈಮಿಗೆ ಹೇಳ್ಬೇಕು, ಈ ರೀತಿ ಎಲ್ಲ ಒಂದಷ್ಟು ಟೈಮ್ ಟೇಬಲ್ನ ಫಾಲೋ ಮಾಡ್ಕೊಳ್ತಾ ಬನ್ನಿ. ಆಗ ನಮ್ಮ ಲೈಫಲ್ಲಿ ನಮಗೆ ಈ ರೀತಿ ಯೋಚನೆಗಳಿಗೆ ಸಮಯ ಇರೋದಿಲ್ಲ. ನೀವು ನೋಡಿರ್ಬೋದು ನನ್ನ ಒಂದು ಬ್ಲಾಗ್ಸಲ್ಲಿ ನಾನು ಯೂಶ್ವಲಿ ಯಾವಾಗಲೂ ಬ್ಯುಸಿ ಶೆಡ್ಯೂಲ್ನೇ ತೋರಿಸ್ತಾ ಇರ್ತೀನಿ. ಫ್ರೀಯಾಗಿ ಕೂತ್ಕೊಂಡು ಏನೋ ಒಂದು ಮಾಡುವಂಥದ್ದಂದರೆ ನಾನು ಪುಸ್ತಕ ಓದೋದು ತೋರಿಸ್ತೀನಿ, ಇಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಇಲ್ಲ ಟೆಂಪಲ್ಗೆ ಹೋಗೋದಾಗಿರ್ಬೋದು. ಈ ರೀತಿ ಒಂದಷ್ಟು ವಿಚಾರಗಳನ್ನ ನಾನು ಹೆಚ್ಚಾಗಿ ಫೋಕಸ್ ಮಾಡಿ ತೋರಿಸ್ತಾ ಇರ್ತೀನಿ. ಕಾರಣ ಏನು ಅಂತ ಅಂದರೆ, ನಾವು ನಮ್ಮನ್ನು ಹೆಚ್ಚು ಬ್ಯುಸಿಯಾಗಿ ಇಟ್ಕೊಂಡಷ್ಟು ಈ ರೀತಿ ಬೇಡದೇ ಇರೋ ವಿಷಯಗಳ ಬಗ್ಗೆ ಜಾಸ್ತಿ ಆಸಕ್ತಿ ಬರೋದಿಲ್ಲ ಅನ್ನೋದಷ್ಟೇ ನನ್ನ ಒಂದು ಉದ್ದೇಶ. ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಮಾತಾಡೋದು ಬೇಡ, ಎಲ್ಲಿಂದನೂ ಎಲ್ಲಿಗೋ ವಿಷಯ ಹೋಗ್ತಾ ಇದೆ. ಹಾಗಾಗಿ ಇನ್ನು ಇವತ್ತಿನ ವ್ಲಾಗ್ಗೆ ಬಂದರೆ, ಸಂಡೇ ವ್ಲಾಗ್ ಫುಲ್ಲು ಬರೀ ನಾನು ಕಮೆಂಟ್ಸ್ ಬಗ್ಗೆನೇ ಮಾತಾಡೋದಾಗೋಯಿತು. ಸಂಡೇ ಬೆಳಗ್ಗೆ ಚಪಾತಿ ಮಾಡಿದ್ದೆ ಇವತ್ತು, ಅದನ್ನೇ ಕೂತ್ಕೊಂಡು ತಿಂತಾಯಿದ್ವಿ. ಅದಕ್ಕೆ ಮುಂಚೆ ಯೋಗ ಎಲ್ಲ ಸ್ವಲ್ಪ ಮಾಡಿಕೊಂಡು, ಆಮೇಲೆ ಸ್ವಲ್ಪ ವಾಟರ್ ಮೆಲನ್ನೆಲ್ಲ ತಿಂದ್ಕೊಂಡು, ಅದಾದಮೇಲೆ ತಿಂಡಿ ಕೂಡ ಆಯಿತು. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ನಾನು ಕಡಲೆಕಾಳು ಸಾರು ಮಾಡಿದ್ದೆ. ಕಡಲೆಕಾಳು ಸಾರು ಅನ್ನ ಊಟ ಮಾಡ್ತಾಯಿದ್ದೀವಿ. ಮುದ್ದೆಗೆ ರಾಗಿ ಇಟ್ಟಿರಲಿಲ್ಲ, ಹಾಕಿಸ್ಬೇಕಾಗಿತ್ತು. ಹಾಗಾಗಿ ಅನಿಲ್ಗೆ ಚಪಾತಿ ಮಾಡಿದ್ದೆ. ನಾವು ಬೆಳಗ್ಗೆ ಚಪಾತಿ ತಿಂದಿದ್ವಲ್ಲ, ಮಧ್ಯಾಹ್ನ ಚಪಾತಿ ಬೇಡ ಅನ್ನಿಸ್ತು, ಹಾಗಾಗಿ ಅನ್ನ ಮಾತ್ರ ಮಾಡ್ಕೊಂಡಿದ್ದೆ. ಹಾಗೆಯೇ ಮೂವಿ ಕೂಡ ನೋಡ್ತಾಯಿದ್ವಿ. ಮೂವಿ ನೋಡ್ಕೊಳ್ತಾ ಊಟ ಮಾಡ್ತಾಯಿದ್ವಿ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಊಟ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ವ್ಲಾಗೇನು ಭಾನುವಾರ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಭಾನುವಾರ ಇಷ್ಟೇ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿದ್ದಂಥದ್ದು. ಇವಾಗ ಸಾಯಂಕಾಲ ಆಗಿದೆ, ಸಾಯಂಕಾಲ ಅಲ್ಲ ರಾತ್ರಿನೇ ಆಗಿದೆ. ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಂಡ್ ಮಾಡಿಬಿಡೋಣ ಅಂಥೇಳಿ. ಭಾನುವಾರದ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತಲ್ಲ, ನೋಡ್ಕೊಂಡು ಬಂದ್ರಲ್ಲ. ಭಾನುವಾರ ಮಧ್ಯಾಹ್ನ ಆದಮೇಲೆ ಮತ್ತೆ ನಾನು ಬ್ಲಾಗೇನು ಕಂಟಿನ್ಯೂ ಮಾಡೋಕ್ಕಿರಲಿಲ್ಲ. ನಿಧಾನ ಕುಡಿ, ಇಲ್ಲ ಅಲ್ಲೋಗಿ ಕುಡಿ, ಅಲ್ಲೋಗಿ ಕುಡಿ. ಸರಿ, ಇವಾಗ ಸ್ವಲ್ಪ ಊಟಕ್ಕೆ ನುಗ್ಗೆಕಾಯಿ ಸಾರು ಮಾಡಿದ್ದೆ. ಮಧ್ಯಾಹ್ನ ಅನಿಲ್ ಮನೇಲೇ ಇದ್ದರು, ಹಾಗಾಗಿ ಮಧ್ಯಾಹ್ನನೇ ಸಾಂಬಾರು ಮಾಡಿಬಿಟ್ಟೆ. ಇಲ್ಲಾಂದಿದ್ರೆ ಸಾಯಂಕಾಲ ಮಾಡ್ತಿದ್ದೆ ಯೂಶ್ವಲಿ ನಾನು. ಇವತ್ತು ಮಧ್ಯಾಹ್ನನೇ ಮಾಡಿದ್ದೀನಿ ಸಾಂಬಾರನ್ನ. ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿಟ್ಟಿದ್ದೀನಿ, ಅನ್ನನೂ ಮಾಡಿಟ್ಟಿದ್ದೀನಿ. ಮುದ್ದೆ ಮಾಡಬೇಕು. ಮುದ್ದೆ ರೆಸಿಪಿ ಒಬ್ರು ಕೇಳಿದ್ರು, ನಾನು ಆಲ್ರೆಡಿ ಶೇರ್ ಮಾಡಿದ್ದೆ. ಬಟ್ ಅದರಲ್ಲಿ ಏನೋ ಸ್ವಲ್ಪ ಮಿಸ್ ಆಗಿದೆ. ನಾನು ವಿಡಿಯೋ ಮತ್ತೆ ಚೆಕ್ ಮಾಡೋಕ್ಕೆ ಹೋಗಿಲ್ಲ, ಏನೋ ಮಿಸ್ ಆಗಿದೆ, ಸ್ವಲ್ಪ ತೋರಿಸಿ ಅಂತ. ಎರಡನೇ ವಿಡಿಯೋದಲ್ಲೂ ಕೂಡ ಕಮೆಂಟ್ ಮಾಡಿದ್ರು, 1-2 ಸರಿಯಿಂದ ಕಮೆಂಟ್ ಮಾಡಿದರು. ಹಾಗಾಗಿ ಇವತ್ತು ಸ್ವಲ್ಪ ಕ್ವಿಕ್ಕಾಗಿ ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಹಾಗೆಯೇ ಊಟಕ್ಕೆ ಸೈಡ್ ಡಿಶ್ ಆಗಿ ಇವಾಗ ನೆಂಚ್ಕೊಳ್ಳೋದಕ್ಕೆ ಮೊಟ್ಟೆ ಮಾಡಲ್ಲ ಇವತ್ತು ಸೋಮವಾರ. ಹಾಗಾಗಿ ಇದು ಹೆಸರುಬೇಳೆ ನೆನೆಸಿದ್ದೀನಿ, ಕೋಸಂಬರಿ ಮಾಡೋಣ ಅಂತೇಳಿ ಹೆಸರುಬೇಳೆ ನೆನೆಸಿದ್ದೀನಿ. ಬೇಡ, ನೀನು ಓದ್ಕೊಂಡು ನಾನು ಕೋಸಂಬರಿ ಮಾಡ್ತೀನಿ. ಬೇಡ, ಮೊದಲು ಓದ್ಕೊಂಡ್ಬಂದು ಜನ ನೀನು. ನಾನು ಅಡುಗೆ ಮುಗಿಸೋ ಅಷ್ಟರಲ್ಲಿ 1/2 ಅವರಲ್ಲಿ ಹಿಂದಿದ್ದು ಏನು ಕ್ಲಾಸ್ ಟೆಸ್ಟ್ ಇದೆ ಅಂದಲ್ಲ, ಅದನ್ನ ಇದು ಮಾಡ್ಕೋ, ಆಯ್ತಾ? ಇರ್ಲಿ, ಓದ್ಕೋ, ಕ್ಲಾಸ್ ಟೆಸ್ಟ್ ಇದೆ ತಾನೇ. ಸರಿ, ಆಯಿತು. ಓಕೆ, ಇವಾಗ ಸ್ವಲ್ಪ ಕೋಸಂಬರಿ ಮಾಡಿಟ್ಟು ಆಮೇಲೆ ಮುದ್ದೆ ಮಾಡ್ತೀನಿ. ಯಾಕೆಂದರೆ ಮುದ್ದೆ ಮಾಡಿಟ್ರೆ ಬಿಸಿ ಆಗುತ್ತೆ. ಹಾಗಾಗಿ ಕೋಸಂಬರಿ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಮುದ್ದೆ ಮಾಡೋಣ. ಹೆಸರುಬೇಳೆ ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ತೊಳೆದು ನೆನೆಸಿಟ್ಟಿದ್ದೀನಿ, ತೊಳೆದು ನೀಟಾಗಿ ನೆನೆಸಿಟ್ಟಿದ್ದೀನಿ. ಮೆಣಸಿನ್ಕಾಯಿ ಹೆಚ್ಚಬೇಕು, ಕೊತ್ತಂಬರಿ ಸೊಪ್ಪು ಹೆಚ್ಚಬೇಕು. ನಾನು ಹೆಚ್ತೀನಿ ಮಗ, ನಾನು ಹೆಚ್ತೀನಿ ಮಗ. ಬೇಡ ಮಗ್ನೆ, ನೀನು ಹೋಗು ಮಗ್ನೆ. ಕೂದಲು ಇರೋದಕ್ಕೆ ಒಂಥರ ಫುಲ್ಲು ಎಷ್ಟೊಂದು ಕೂದಲಿದೆ ಅನ್ನೋ ಥರ ಕಾಣಿಸ್ತಾ ಇದೆ ನನಗೆ. ಹೇರ್ ಕಟ್ ಮಾಡಿಸ್ತಾ ಇರೋದಕ್ಕೆ ಒಂಥರ ಕಾಣಿಸ್ತಾ ಇದೆ. ನನ್ನ ಮುಖನೇ ಇಷ್ಟು ಕಾಣಿಸ್ತಾ ಇದೆ, ಕೂದಲೇ ಜಾಸ್ತಿ ಕಾಣಿಸ್ತಾ ಇದೆ. ಸರಿ, ಜಾಣೆ ಮಗನೆ, ಹೋಗು ಮಗನೆ, ಹೋಗು ಹೋಗು ಹೋಗು. ಪ್ಲೀಸ್ ಪ್ಲೀಸ್ ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್. ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ, ನಾನು ಜೋರು ಮಾಡಿದ್ಬೇಕಾ? ಹೋಗ್ತೀಯಾ ಅಷ್ಟೇ. ಹಿಂಗೆ ಬಾಯಲ್ಲಿ ಹೇಳಿದ್ರೆ ಕೇಳೋದಿಲ್ಲ, ಜೋರಾಗಿ. ನಮ್ಮ ಕೃಷ್ಣಂಗೆ ಒಂದೊಂದು ಸರಿ ಸಮಾಧಾನವಾಗಿ ಹೇಳಿದ್ರೆ ಕೇಳೋದೇ ಇಲ್ಲ, ಜೋರು ಮಾಡಿ ಹೇಳಿದ್ರೇ ಕೇಳೋದು.
ಸ್ವಲ್ಪ ಜೋರು ಮಾಡಿ ಅವನ್ನ ಓದೋದಕ್ಕೆ ಕಳಿಸಿದ್ದೀನಿ. ಈ ಕಡೆ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಇತ್ತು. ಯೂಶ್ವಲಿ ನಾನು ಐಸ್ ಕ್ಯೂಬ್ನ ಮಾಡಿಡ್ತೀನಿ. ಈ ಸರಿ ಏನೋ ಟೈಮ್ ಆಗಿರಲಿಲ್ಲ ಮಾಡಿಡಲಿಕ್ಕೆ, ಹಾಗಾಗಿ ಹಾಗೆ ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಹನಿನ ಹಾಕಿ ಅಂದರೆ ಜೇನುತುಪ್ಪ ಹಾಕಿ ಇಡ್ತಾಯಿದ್ದೀನಿ. ಸದ್ಗುರು ಅವರ ವಿಡಿಯೋದಲ್ಲಿ ನೋಡಿದ್ದೆ ನಾನು ಇದನ್ನು, ಅವ್ರು ಹೇಳಿದರು ಬೆಟ್ಟದ ನೆಲ್ಲಿಕಾಯಿನ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ರಾತ್ರಿ ಇಟ್ಟು ಬೆಳಿಗ್ಗೆ ಕುಡಿಯೋದ್ರಿಂದ ಒಳ್ಳೆಯದು ಅಂತ ಹೇಳಿ. ಹಾಗಾಗಿ ಅದನ್ನು ಕೂಡ ಒಮ್ಮೊಮ್ಮೆ ಈ ರೀತಿ ಯಾವಾಗಾದರೂ ಟ್ರೈ ಮಾಡುವಂಥದ್ದು. ಯಾರಾದರೂ ಹೇಳಿದ್ದನ್ನು ಖಂಡಿತ ಟ್ರೈ ಮಾಡ್ತೀನಿ ನಾನು, ಹೇಗಿರುತ್ತೆ ನೋಡೋಣ ಅಂತ ಹೇಳಿ. ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಒಂದು 4 ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡಿ ರಾತ್ರಿ ಇಡುವಂಥದ್ದು, ಬೆಳಗ್ಗೆ ಇದನ್ನು ತಿನ್ನುವಂಥದ್ದು. ಬೆಟ್ಟದ ನೆಲ್ಲಿಕಾಯಿ ಯೂಶ್ವಲಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೆಯೇ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಹಾಗೆಯೇ ನಮ್ಮ ಬಾಡಿನಲ್ಲಿ ಟಾಕ್ಸಿನ್ಸ್ನ ಕೂಡ ಇದು ತೆಗಿಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಒಂದು ಡಯಟಲ್ಲಿ ಬೆಟ್ಟದ ನೆಲ್ಲಿಕಾಯಿ ಹಾಗೆಯೇ ಆರೆಂಜಸ್ ಮತ್ತು ಕ್ಯಾರೆಟ್ ಆಗಿರ್ಬೋದು, ಹಾಗೆಯೇ ಬೀಟ್ರೂಟ್, ಅದಾದ ನಂತರ ಇನ್ನೊಂದು ಹೇಳ್ತಾರಪ್ಪ ಗ್ವಾವ ಅಂತ, ಅಂದರೆ ಪೇರಲೆ ಹಣ್ಣು, ಅದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ನಮ್ಮ ಒಂದು ಡೈಲಿ ಫುಡ್ ರೊಟೀನಲ್ಲಿ ಈ ಒಂದಷ್ಟು ವಿಟಮಿನ್ ಸಿ ಆಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋವಂಥ ಒಂದಷ್ಟು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ನಾನು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಕೋಸಂಬರಿ ಮಾಡೋಣ ಅಂಥೇಳಿ ಸೌತೆಕಾಯಿ ಹಾಗೆಯೇ ಕ್ಯಾರೆಟ್ ಎಲ್ಲ ತುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸಿಂಪಲಾಗಿ ಕ್ವಿಕ್ಕಾಗಿ ಮುದ್ದೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಶೇರ್ ಮಾಡಿದ್ದೆ, ಏನಿದು ಪದೇ ಪದೇ ಇದೇ ರೆಸಿಪಿನ ಶೇರ್ ಮಾಡ್ತಾರೆ ಅಂತ ಅಂದ್ಕೊಬಿಡಿ, ಯಾರೋ ಒಬ್ಬರು ಕೇಳಿದರು ಪದೇ ಪದೇ. ಹಾಗಾಗಿ ಇವತ್ತು ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮುದ್ದೆ ಪಾತ್ರೆನ ಮಧ್ಯಾಹ್ನ ಮಾಡಿದ್ನಲ್ಲ, ಅದೇ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 2.5 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ಇನ್ನೊಂದು ಅರ್ಧ ಕಪ್ ನೀರನ್ನ ಸ್ವಲ್ಪ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಮಿಕ್ಸ್ ಮಾಡಿ ಹಾಕಿ ಅದನ್ನು ಕುದಿಸಿ ಅದಾದಮೇಲೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಮುದ್ದೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನ ಒಂದು ಅರ್ಧ ಬಟ್ಲು ನೀರಿಗೆ ಮಿಕ್ಸ್ ಮಾಡಿಕೊಂಡು ನಾನು ಏನು ನೀರು ಕುದಿಯೋಕೆ ಇಟ್ಟಿದ್ನಲ್ಲ 2.5 ಬಟ್ಲು, ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 3 ಕಪ್ಪಷ್ಟು ನೀರಾಯಿತು ಇವಾಗ, ಆಯಿತಾ. 3 ಕಪ್ಪು ನೀರಿಗೆ 1.5 ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೋಬೇಕು. ಅಂದರೆ ಡಬಲ್ ಅಳತೆಯಲ್ಲಿ ಅಂತಂದರೆ 2 ಕಪ್ ನೀರಿಗೆ 1 ಕಪ್ ಹಿಟ್ಟು, ನೀರು ಡಬಲ್ ಅಳತೆಯಲ್ಲಿ ಇರಬೇಕು. ಆವಾಗ ಮುದ್ದೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಿಟ್ಟು ಜಾಸ್ತಿ ಆದರೆ ಏನಾಗುತ್ತೆ, ಮುದ್ದೆ ಸ್ವಲ್ಪ ಗಟ್ಟಿಯಾಗುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಈ ರೀತಿ ಕರೆಕ್ಟು ಅಳತೆಯಲ್ಲಿ ಮಾಡ್ಕೊಳ್ಳಿ. 1 ಕಪ್ ಹಿಟ್ಟು 2 ಕಪ್ ನೀರು, ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಆಲ್ರೆಡಿ ಕುದಿ ಬಂದಮೇಲೆ ನಾವು ಹಿಟ್ಟನ್ನ ಹಾಕಿರ್ತೀವಿ. ಹಿಟ್ಟು ಹಾಕಿದ ತಕ್ಷಣವೂ ಕೂಡ ಕೂಡಿಸ್ಕೋಬೋದು, ಆದರೆ ನಾನು ಒಂದು 2 ನಿಮಿಷ ಬಿಡ್ತೀನಿ ಹಿಟ್ಟು ಹಾಕಿದ್ಮೇಲೆ. ಅದಾದ ನಂತರ ಈ ರೀತಿ ಚೆನ್ನಾಗಿ ಕೂಡಿಸ್ಕೋಬೇಕು. ಮುದ್ದೆ ಕೋಲು ಅಥವಾ ಈ ರೀತಿ ನಾನು ಒಂದು ಇದು ತೊಗೊಂಡಿದ್ದೀನಿ ಅಂತಂದರೆ ವುಡನ್ನು ದೋಸೆ ತೆಗೆಯೋದಿರುತ್ತಲ್ಲ ವುಡ್ಡಿಂದು, ಅದನ್ನು ತೊಗೊಂಡಿದ್ದೀನಿ. ಅದರಲ್ಲಿನೇ ಯೂಶ್ವಲಿ ನಾನು ಮುದ್ದೆ ಮಾಡುವಂಥದ್ದು, ಯಾಕೆಂದರೆ ನಮ್ಮನೆ ಸ್ವಲ್ಪ ಮುದ್ದೆ ಅಲ್ವಾ, ಹಾಗಾಗಿ ಈಸಿಯಾಗಿ ಮಾಡ್ಬೋದು ಇದರಲ್ಲಿ ಅಂಥೇಳಿ ಇದನ್ನೇ ತೊಗೊಂಡಿದ್ದೀನಿ. ಇವಾಗ ಎಲ್ಲ ಗಂಟೆಲ್ಲ ನೀಟಾಗಿ ಏನೂ ಇಲ್ಲದೆ ಇರೋ ರೀತಿಯಲ್ಲಿ, ಗಂಟೆನ ಆಗೋದಿಲ್ಲ ಯಾಕೆಂದರೆ ಮುಂಚೆನೇ ನಾವು ಹಿಟ್ಟನ್ನ ಸ್ವಲ್ಪ ನೀರು ಕಲಸಿ ಹಾಕಿರ್ತೀವಲ್ಲ, ಹಾಗಾಗಿ ಇದು ಗಂಟಾಗೋದಿಲ್ಲ. ತುಂಬ ಸುಲಭವಾಗಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮುದ್ದೆ. ನೀವು ನೋಡ್ತಾ ಇರ್ಬೋದು, ಬೆಣ್ಣೆ ಥರ ಬರುತ್ತೆ ಮುದ್ದೆ ಇದರಲ್ಲಿ ಮಾಡಿದ್ರೆ. ಯಾವುದೇ ರೀತಿ ತುಪ್ಪ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಉಪ್ಪಾಗಿರ್ಬೋದು ಏನೂ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಹಾಕ್ಕೋಬೋದು, ಅದು ಹಾಕಿದ್ರೆ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಮುದ್ದೆ ಎಲ್ಲ ಕೂಡಿಸ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿ ಹಾಗೆ ಬಿಡಬೇಕು, ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು. ಈ ಕಡೆ ಕೋಸಂಬರಿ ಕೂಡ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಲೆಮನ್ನು ಹಾಗೆಯೇ ಒಂದು ಸ್ವಲ್ಪ ಸಾಲ್ಟ್ ರುಚಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಈ ಕಡೆ ಮುದ್ದೆ ಕೂಡ ಕಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಒಂದು ಕುಕ್ಕಿ ರೆಸಿಪಿ ಹಾಗೆಯೇ ಮುದ್ದೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ. ಇನ್ನೇನು ಸ್ವಲ್ಪ ದಿವಸ ಅದರಲ್ಲಿ 25,000 ಹತ್ತತ್ರ ಆಗ್ತಾಯಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 122, 23 ಹತ್ತತ್ರ ಹೋಗಿದೆ. ಇನ್ನೊಂದು 2,000 ಚಿಲ್ಲರೆ ಆಗಿಬಿಟ್ರೆ 25 ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ನಮ್ಮ ಮನೆಯ ರಾತ್ರಿ ಊಟ ಮುದ್ದೆ ಹಾಗೆಯೇ ನುಗ್ಗೆಕಾಯಿ ಸಾರು, ಅದಾದಮೇಲೆ ಒಂದು ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಕೋಸಂಬರಿ ಇಷ್ಟ ಆಗಿತ್ತು. ಅನ್ನನ ಏನು ಮುದ್ದೆ ಜೊತೆಗೆ ಅನ್ನ ಹಾಕ್ಕೊಳ್ಳೋದಿಲ್ಲ. ಮುದ್ದೆ ಮುಗಿಸಿ
ಆಮೇಲೆ ಅನ್ನನ ಹಾಕ್ಕೊಳ್ಳೋ ಅಂಥದ್ದು. ನುಗ್ಗೆಕಾಯಿನ ಅಷ್ಟು ಚೆನ್ನಾಗಿರಲಿಲ್ಲ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ನುಗ್ಗೆಕಾಯಿ ಒಂಥರ ಫ್ಲೇವರೇ ಇರಲಿಲ್ಲ ಅಂತ ಅನ್ನಿಸ್ತು. ಓಕೆ, ಇದರೊಟ್ಟಿಗೆ ಇವತ್ತಿನ ಬ್ಲಾಗ್ ಕೂಡ ಮುಗೀತು. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್